ನಾಳೆ ಲೋಕಭವನದಲ್ಲಿ ಡಿಕೆ ಶಿವಕುಮಾರ್ ಅವರ ಪದಗ್ರಹಣದ ಹಿನ್ನೆಲೆಯಲ್ಲಿ ಲೋಕಭವನದ ಸುತ್ತಮುತ್ತ ವಾಹನ ಸಂಚಾರದಲ್ಲಿ ಬದಲಾವಣೆ. ಪೊಲೀಸರಿಂದ ಸಂಚಾರ ವ್ಯವಸ್ಥೆಯಲ್ಲಿ ಹಲವು ಬದಲಾವಣೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಕೇಂದ್ರ ಭಾಗದಲ್ಲಿ ಸಂಚಾರವನ್ನು ನಿರ್ಬಂಧಿಸಿದ್ದಾರೆ ಪೊಲೀಸರು. ಮಧ್ಯಾಹ್ನ 12ರಿಂದ ರಾತ್ರಿ 8 ಗಂಟೆಯವರೆಗೂ ಕೂಡ ಕೇಂದ್ರ ಭಾಗದಲ್ಲಿ ನಿರ್ಬಂಧ ಇರುತ್ತೆ ವಾಹನ ಸಂಚಾರಕ್ಕೆ. ಕಬ್ಬನ್ ರಸ್ತೆ, ಸಿಟಿಒ ಜಂಕ್ಷನ್ ಹಾಗೂ ಸಿಟಿಒ ವೃತ್ತ, ಲೋಕಭವನ, ಬಾಳೆಕುಂದ್ರಿ ಜಂಕ್ಷನ್ನಿಂದ ಡಾಕ್ಟರ್ BR ಅಂಬೇಡ್ಕರ್ ರಸ್ತೆ ಕಡೆ, KR ವೃತ್ತದಿಂದ ಕಾಫಿ ಬೋರ್ಡ್ ಜಂಕ್ಷನ್, ಹಾಗೆ ರೇಸ್ ಕೋರ್ಸ್ ರಸ್ತೆ, ಕ್ವೀನ್ಸ್ ಜಂಕ್ಷನ್ನಿಂದ ಲೋಕಭವನದ ಕಡೆಗೆ ಸಂಚಾರವನ್ನು ನಿರ್ಬಂಧಿಸಲಾಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್, ನಾಳೆ ಲೋಕಭವನದ ಸುತ್ತಮುತ್ತ ಬಿಗಿ ಭದ್ರತೆಯ ಜೊತೆಗೆ ವಾಹನ ಸವಾರರಿಗೂ ಕೂಡ ಒಂದಷ್ಟು ಸಮಸ್ಯೆಗಳಾಗುತ್ತೆ. ಯಾಕಂದರೆ ಪರ್ಯಾಯ ಮಾರ್ಗಗಳನ್ನು ಸೂಚಿಸಲಾಗಿದೆ. ಅದರ ಜೊತೆಗೆ ಒಂದಷ್ಟು ರಸ್ತೆಗಳಿಗೆ ಸಂಚಾರವನ್ನು ನಿರ್ಬಂಧಿಸಲಾಗಿದೆ. ಯಾವ್ಯಾವ ರಸ್ತೆಗಳು ಸಂಚಾರಕ್ಕೆ ನಿರ್ಬಂಧಿಸಲ್ಪಟ್ಟಿವೆ, ಹಾಗೆ ಪರ್ಯಾಯ ಮಾರ್ಗಗಳನ್ನು ಯಾವ ರೀತಿ ಸೂಚಿಸಲಾಗಿದೆ ವಾಹನ ಸವಾರರಿಗೆ? ಮಧುಶ್ರೀ, ಪ್ರೈಮರಿಯಾಗಿ ಹೇಳಬೇಕು ಅಂತ ಅಂದರೆ ಸಂಪೂರ್ಣವಾಗಿ ವಿಧಾನಸೌಧ ಮತ್ತು ರಾಜಭವನ ಸುತ್ತಮುತ್ತಲಿರುವಂಥ ಎಲ್ಲ ರಸ್ತೆಗಳನ್ನು ಪೊಲೀಸರು ನಾಳೆ 12 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ಬಂದ್ ಮಾಡ್ಕೊಳ್ತಾರೆ. ಪ್ರಮುಖವಾಗಿ KR ಸರ್ಕಲಿಂದ ವಿಧಾನಸೌಧದ ಮುಂಭಾಗದಲ್ಲಿ, ಹೈಕೋರ್ಟ್ ಮತ್ತು ವಿಧಾನಸೌಧದ ನಡುವೆಯಲ್ಲಿರುವಂಥ ಡಬಲ್ ರೋಡ್ ಏನಿದೆ ಆ ರಸ್ತೆ ಅಪ್ ಟು ಪೊಲೀಸ್ ತಿಮ್ಮಯ್ಯ ಸರ್ಕಲ್, ಅಂದರೆ ಆ ರಸ್ತೆ ಕೊನೆಗೊಳ್ಳುವವರೆಗೆ ಮತ್ತು ಆ ರಸ್ತೆ ಕೊನೆಗೊಂಡ ಮೇಲೂ ಸಹಿತ ಟುವರ್ಡ್ಸ್ ರಾಜಭವನ್ ಕಡೆ ಏನು ಹೋಗ್ತಾರೆ ಆ ರಸ್ತೆಯನ್ನು ಕೂಡ ಬಂದ್ ಮಾಡಲಾಗುತ್ತೆ. ಮತ್ತು ರಾಜಭವನದಿಂದ ಹೋಗಿ ಚಾಲುಕ್ಯ ಸರ್ಕಲ್ಗೆ ಏನು ಸೇರುತ್ತೆ ಅಲ್ಲಿ ತನಕನೂ VIP-ಗಳ ಮೂವ್ಮೆಂಟ್ಗೋಸ್ಕರ ರಸ್ತೆಯನ್ನು ಬಂದ್ ಮಾಡ್ಕೊಂಡಿದ್ದಾರೆ. ಮತ್ತು ಚಾಲುಕ್ಯ ಸರ್ಕಲ್ನಿಂದ ಟುವರ್ಡ್ಸ್ ರೇಸ್ ಕೋರ್ಸ್ ಕಡೆಗೆ ಹೋಗುವಂಥ ರಸ್ತೆಯನ್ನು ಸಹಿತ ಪೊಲೀಸರು ಬಂದ್ ಮಾಡ್ತಾರೆ. ಯಾಕಂತ ಅಂದರೆ ಅಲ್ಲಿ ಒಂದಷ್ಟು VIP-ಗಳ ಮೂವ್ಮೆಂಟ್ ಆಗುತ್ತೆ ಅಂತ. ಮತ್ತು ವಿಧಾನಸೌಧದ ಬ್ಯಾಕ್ ಗೇಟ್ ಸೈಡ್ ಏನಿದೆ, ಅಂದರೆ ಕೆಂಗಲ್ ಗೇಟ್ ಸೈಡ್ ಏನಿದೆ, ಮತ್ತು ಅಂದರೆ CID ಜಂಕ್ಷನ್ ಕಡೆ ಏನಿದೆ ಆ ರಸ್ತೆಯನ್ನು ಕೂಡ ಪೊಲೀಸರು ಬಂದ್ ಮಾಡ್ಕೊಂಡಿರ್ತಾರೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ, ಜನರಿಗೆ ಅರ್ಥ ಆಗೋ ರೀತಿ ಹೇಳ್ಬೇಕಂತ ಅಂದರೆ, ವಿಧಾನಸೌಧದ ಸುತ್ತಮುತ್ತಲು ಯಾವುದೇ ಪ್ರದೇಶಕ್ಕೆ ಜನರು ಬರ್ದಲೇ ಹೋದ ಒಳ್ಳೆಯದು. ನಾಳೆ ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ. ಅದಕ್ಕೆ ಪರ್ಯಾಯವಾಗಿ ಶಿವಾಜಿನಗರ ಒಳಗಿಂದ ಪ್ರಯಾಣವನ್ನು ಮಾಡ್ಬೋದು. ಆದರೆ ಆ ರಸ್ತೆಗಳು ಸಹಿತ ಸಾಕಷ್ಟು ಜನಜಂಗುಳಿಯಿಂದ ಕೂಡಿರುತ್ತದೆ. ಮತ್ತು MG ರಸ್ತೆಯಿಂದ ಬಂದವರು ನೇರವಾಗಿ ಲೆಫ್ಟ್ ತೆಗೆದುಕೊಂಡು ಕಸ್ತೂರ್ಬಾ ರಸ್ತೆ ಮೂಲಕವಾಗಿ ರಿಚ್ಮಂಡ್ ಸರ್ಕಲ್ ಆಗ್ಬೋದು, ಅಥವಾ ಅಲ್ಲಿಂದ ಕಾರ್ಪೊರೇಷನ್ ಸರ್ಕಲ್ಗೆ ಹೋಗಿ ಮೆಜೆಸ್ಟಿಕ್ ಮೂಲಕವಾಗಿ ಟ್ರಾವೆಲ್ ಮಾಡೋಂಥದ್ದು ಕೂಡ ಆಗುತ್ತೆ. ಆದರೆ ಅವೆಲ್ಲ ರಸ್ತೆಗಳು ಸಹಿತ ನಾರ್ಮಲಿನೇ ಟ್ರಾಫಿಕ್ ಹೈ ಇರುತ್ತೆ. ಆದರೆ ನಿನ್ನೆ ಅಂದರೆ ನಾಳೆ ಏನು ಕಾರ್ಯಕ್ರಮ ಇದೆ, ಈ ಒಂದು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಇನ್ನಷ್ಟು ಟ್ರಾಫಿಕ್ ಹೆಚ್ಚಾಗುತ್ತೆ. ಸಂಜೆ ವೇಳೆಗಂತೂ ಸುಮಾರು 10 ಗಂಟೆ ತನಕ ಟ್ರಾಫಿಕ್ ಚೋಕ್ ಆಗ್ಬೋದು ಅನ್ನೋದು ಪೊಲೀಸ್ ಅಧಿಕಾರಿಗಳ ಲೆಕ್ಕಾಚಾರ. ಯಾಕಂತಂದ್ರೆ ರಾಜಭವನದಿಂದ ತೆರೆದ ವಾಹನದಲ್ಲಿ ವಿಧಾನಸೌಧ ತನಕ ಪ್ರಯಾಣ ಮಾಡಿ DK ಶಿವಕುಮಾರ್ ಅವರು ನಂತರ ವಿಧಾನಸೌಧದ ಒಳಗಡೆ ಹೋಗಬೇಕು ಅನ್ನೋದನ್ನ ಅವರು ಪ್ಲಾನ್ ಮಾಡಿಕೊಂಡಿದ್ದಾರೆ. ಧನ್ಯವಾದ ಪ್ರಜ್ವಲ್, ತಮ್ಮೆಲ್ಲ ಮಾಹಿತಿಗಾಗಿ.